ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಲಾಸ್ಟ್ ವಿಡಿಯೋದಲ್ಲೇ ನೋಡಿದ್ರಿ ಸ್ನೇಹಿತರೆ, ನಾನು ಊರಿಂದ ವಾಪಸ್ ಬಂದ್ವಿ ಕೊಪ್ಪಕ್ಕೆ. 8 ದಿನ ಬಿಟ್ಟು ಹೋಗಿದ್ದು ಊರಿಗೆ. 2 ದಿನ ಅಂತ ಹೋಗಿ 8 ದಿನ ಉಳಿದಿದ್ದಾಯಿತು. ಇವಾಗ ವಾಪಸ್ ಕೊಪ್ಪಕ್ಕೆ ಬರ್ತಾಯಿದ್ದೀವಿ. ನೋಡಿ, 8 ದಿನ ಬಿಟ್ಟು ಹೋಗಿದ್ದು ಮನೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಫುಲ್ ಧೂಳಾಗಿತ್ತು ಮನೆ, ಸಿಕ್ಕಾಪಟ್ಟೆ ಕಸ ಬಿದ್ದಿತ್ತು. ನೋಡಿ ಇಲ್ಲಿ ಅಡುಗೆ ಮನೆಯೆಲ್ಲ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಹಾಗೆ ನಮ್ಮದು ಮೋಟ್ರದ್ದು ಬೋರ್ಡ್ ಏನೋ ಹಾಳಾಗಿತ್ತಂತೆ, ಸಿಂಟೆಕ್ಸಿಗೆ ನೀರು ಹೋಗ್ತಾ ಇರಲಿಲ್ಲ. ಅದನ್ನು ಬೇರೆ ನೋಡ್ತಾ ಇದ್ವಿ. ಮನೆ ಬಂದ ತಕ್ಷಣ ನೀರಿಲ್ಲ, ಏನಿಲ್ಲ, ಏನು ಮಾಡೋದಪ್ಪ ಅಂತ ಹೇಳಿ ಆಗಿತ್ತು. ಪಾಪು ಗಾಡಿಲೇ ಚೆನ್ನಾಗಿ ನಿದ್ದೆ ಮಾಡಿದ್ದ, ಆಟಾಡೋಕ್ಕೆ ಶುರು ಮಾಡ್ದ. ಅದಾಗತ್ತು ನಾನು ಫುಲ್ ಮನೆಯೆಲ್ಲ ಒಂದು ಸರಿ ಗುಡ್ಸ್ಕೊಂಬರೋಣ ಅಂತೇಳಿ ಗುಡ್ಸೋಕ್ಕೆ ಶುರು ಮಾಡಿದೆ. ಅಲ್ಲೇ ನಮ್ಮ ಪಕ್ಕದ ಮನೆ ಒಬ್ಬರು ಆಂಟಿ ಪರಿಚಯವರು, ಅವರು ಇವತ್ತು ಬಂದಿದ್ದರು. ಪಾಪುನ ಅವ್ರು ಆಟ ಆಡಿಸ್ತಾಯಿದ್ರು. ಹಾಗಾಗಿ ನನಗೆ ಇದೆಲ್ಲ ಕೆಲಸ ಮಾಡೋಕ್ಕಾಯ್ತು. ಸಿಕ್ಕಾಪಟ್ಟೆ ಧೂಳಾಗಿತ್ತು. ಈಗ ಬೇಸಿಗೆ ಅಲ್ವಾ, ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇದೆ. ಹಾಗಾಗಿ ಧೂಳೆಲ್ಲ ತುಂಬಾ ಧೂಳಾಗಿತ್ತು. ನಮ್ಮ ಮನೆಯವ್ರೇನು ಗುಡಿಸಿರಲಿಲ್ಲ, ಒರೆಸಿರಲಿಲ್ಲ. ಅವ್ರಿಗೆ ಹೊರಗೆ ಹೋಗಿ ಬರೋದೇ ಆಗುತ್ತೆ ಪಾಪ, ಕೆಲಸ ಮಾಡ್ಕೊಂಬರೋದೆ. ಇದನ್ನೆಲ್ಲ ಅವ್ರಿಗೆ ಮಾಡೋಕ್ಕಾಗಲ್ಲ. ಏನು ಮಾಡೋದು, ಮಾಡ್ಕೊಳ್ಳೋದಲ್ವ. 8 ದಿನ ಇದ್ದು ಎಂಜಾಯ್ ಮಾಡಿ ಬಂದಿದ್ದಾಯಿತು. ಈಗ ಕೆಲಸ ಮಾಡೋದಿರೋದು. ಇವರೇ ಆಂಟಿ, ಇವ್ರ ಹೆಸರು ಸುರೇಖಾ ಅಂತ. ಇವ್ರು ನಮ್ಮ ಪಾಪುನ ಇಟ್ಕೊಂಡು ಆಟ ಆಡಿಸ್ತಾಯಿದ್ರು. ಹಾಗಾಗಿ ನಾನೆಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊಳ್ತಾಯಿದ್ದೀನಿ. ಎಲ್ಲ ರೂಮ್ನೂ ಒಂದು ಸರಿ ನೀಟಾಗಿ ಗುಡ್ಸ್ಕೊತ ಬಂದೆ. ಟಿ ವಿ ಟೇಬಲೆಲ್ಲ ಕ್ಲೀನ್ ಮಾಡಿ. ತುಂಬಾ ಧೂಳು ಬಿದ್ದಿತ್ತು. ನಾವು ಕೊಪ್ಪ ರೀಚ್ ಆಗೋ ಅಷ್ಟರೊಳಗೆ 8:15 ಏನೋ ಆಗಿತ್ತು. ನಾವು ಬಂದು ಈ ಧೂಳಲ್ಲಿ ತಿಂಡಿ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಹೋಟ್ಲಲ್ಲೇ ದೋಸೆ ತಿಂದ್ಕೊಂಬಂದಿದ್ವಿ. ನಾನೀಗ ಈ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಬೇಕು. ನಮ್ಮ ಮನೆಯವ್ರು ಬಂದ ತಕ್ಷಣ ನೀರು ನೋಡಿದರು, ನೀರು ಬೇರೆ ಇರಲಿಲ್ಲ ಮನೇಲಿ. ಅದಕ್ಕೊಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಅವ್ರು ಬಾಡಿಗೆ ಹೋದರು. ಅದಾದ ನಂತರ ನಾನು ಕೆಲಸ ಶುರು ಮಾಡ್ಕೊಂಡೆ. ಇವಾಗ ಈ ರೂಮ್ನು ಗುಡ್ಸ್ಕೊಳ್ತಾ ಇದ್ದೀನಿ. ಎಲ್ಲ ರೂಮ್ನು ಗುಡ್ಸ್ಕೊಂಡು ಒರೆಸ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಯಿತು. ನಾನು ಸ್ಲೋ ಆದರೆ ವಿಡಿಯೋ ಟೈಮ್ ಆಗುತ್ತೆ ಅಂತೇಳಿ ಸ್ಪೀಡಾಗಿ ಇಟ್ಟಿದ್ದೀನಿ. ಇಲ್ಲಿ ಒಂದಿಷ್ಟು ಕಾಯೆಲ್ಲ ಇತ್ತು, ಅದನ್ನೆಲ್ಲ ಒಂದು ಕಡೆ ಜೋಡಿಸಿಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಧೂಳು ಬಿದ್ದಿದೆ ಅಂತ. ಗಾಳಿಗೆಲ್ಲ ಧೂಳು ವಾಪಸ್ ಹೋಗ್ತಾಯಿತ್ತು. ಹಂಗಾಗಿ ನಾನು ಇಲ್ಲಿ ಡೋರ್ ಹಾಕಿ ಲೈಟ್ ಹಾಕ್ಕೊಂಡೆ. ಅದೊಂದು ಮರದ್ದು ಬೀಜ ಸಿಕ್ಕಾಪಟ್ಟೆ ಬಿದ್ದಿರುತ್ತೆ. ಅದು ಈ ಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಮನೆಗೆ ಮೇಲೆ ಅಟ್ಟ ಎಲ್ಲ ಇಲ್ಲ, ಓಪನ್ ಇದೆ ಅಂತ ಹೇಳಿ. ಹಾಗಾಗಿ ತುಂಬಾ ಧೂಳಾಗಿರುತ್ತೆ. ಈ ಮೂಲೆಯಲ್ಲಿ ಏನೋ ಒಂದು ವಸ್ತು ಇತ್ತು, ಅದನ್ನ ತೆಗ್ದಿದ್ರು. ಹಾಗಾಗಿ ಅಲ್ಲಿನೂ ಧೂಳಿತ್ತು. ಅದನ್ನೆಲ್ಲ ನೀಟಾಗಿ ಗುಡ್ಸ್ಕೊಳ್ತಾಯಿದ್ದೀನಿ. ನೋಡಿ, ನಡುವೆ ನಡುವೆ ನಮ್ಮ ಪಾಪುನು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅವನಿಗೆ ಆಟ, ಆದರೆ ಈ ಧೂಳೆಲ್ಲ ಅಲರ್ಜಿ ಆಗುತ್ತೆ ಅಂತ ಹೇಳಿ ನಮಗೆ ಭಯ. ಏನು ಮಾಡೋದು, ಜೊತೆಗೆ ಆಟ ಆಡಿಸ್ತಾನೆ ಕೆಲಸನೂ ಮಾಡ್ಕೋಬೇಕಲ್ಲ. ಅದಾವತ್ತು ನಾನು ಈ ದೊಡ್ಡ ರೂಮು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಇದೊಂದು ದೊಡ್ಡ ಹಾಲ್ ಇದೆ ಅಂತೇಳಿ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಮಾಡ್ಬೇಕಾದ್ರೆ ಒಂದು ಸರಿ ಎಲ್ಲನೂ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡ್ರೆ ಸರಿ. ಒಂದು ರೂಮ್ ಬಿಟ್ಟು ಇನ್ನೊಂದು ರೂಮ್ ಮಾಡಿದರೆ ಅದು ಮತ್ತು ಈ ಕಡೆದೆಲ್ಲ ಆ ಕಡೆ ಧೂಳು ಬರುತ್ತೆ. ಹಾಗಾಗಿ ಎಲ್ಲ ರೂಮ್ನು ಒಂದೇ ಸರಿಗೆ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಇಲ್ಲಿ ಈರುಳ್ಳಿ ಒಣ ಹಾಕಿದ್ದೀವಲ್ವ, ಅದ್ರ ಸಿಪ್ಪೆ ಎಲ್ಲ ಇತ್ತು. ಒಂದು ಸರಿ ದೊಡ್ಡ ದೊಡ್ಡ ಕಸ ಎಲ್ಲ ತುಂಬ್ಕೊಂಡೆ ನಾನು. ಮತ್ತೊಂದು ಸರಿ ಗುಡಿಸ್ತಾ ಬಂದೆ.
ಇವಾಗ ನಾನು ಎಲ್ಲ ರೂಮ್ನು ಕಸ ಗುಡಿಸ್ಕೊಂಡಿದ್ದಾಯಿತು. ಎಲ್ಲ ರೂಮ್ನು ಒಂದ್ಸರಿ ಒರೆಸ್ಕೊಳ್ಳೋಣ ಅಂತ ಹೇಳಿ ಬಂದೆ. ನಾನು ದೇವ್ರ ಮನೆ ಎಲ್ಲ ಒರೆಸ್ಕೊಂಬಂದೆ. ಈಗ ಅಡುಗೆ ಮನೆ ಒರೆಸ್ತಾ ಇದ್ದೀನಿ. ಅದು ಬರೀ ಕಸ ಗುಡಿಸ್ಬಿಟ್ರೆ ಸರಿಯಾಗಲ್ಲ. ಗಾರೆ ನೆಲ ಎಲ್ಲ ಒರೆಸಿದ್ರೆ ಒಂದು ಸರಿ ಧೂಳೆಲ್ಲ ಸ್ವಲ್ಪ ಕಮ್ಮಿ ಆಗೋದು. ನಾವು ಒಬ್ಬರೇ ಆಗಿದ್ದರೆ ನಾನು ಒಂದೇ ದಿನ ಇಷ್ಟೆಲ್ಲ ಕೆಲಸ ಮಾಡ್ಕೊಳಕ್ಕೆ ಹಿಡ್ಕೊಂತನೇ ಇರಲಿಲ್ಲ. ಪಾಪು ಇರೋದ್ರಿಂದ ಎಲ್ಲ ಕಡೆ ಓಡಾಡ್ತಾನಲ್ವ, ಹಾಗಾಗಿ ಎಲ್ಲ ರೂಮ್ನು ಒರೆಸಿ ಗುಡಿಸ್ಲೇಬೇಕು. ಇವಾಗ ಇಲ್ಲಿ ಟಿ ವಿ ಟೇಬಲೆಲ್ಲ ಧೂಳಾಗಿತ್ತಲ್ವ, ಇದನ್ನೆಲ್ಲ ಒಂದು ಹಸಿ ಬಟ್ಟೆ ಮಾಡ್ಕೊಂಡು ನೀಟಾಗಿ ಒರೆಸ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ತೆಗೆದು ಒರೆಸ್ತಾ ಇದ್ದೀನಿ ನೋಡಿ. ಇವಾಗ ಅಂದರೆ ನೆಲ ಒರೆಸ್ಕೋಬೇಕಾದ್ರೆ ಇದನ್ನೆಲ್ಲ ಕೆಲಸ ಮಾಡ್ಕೊಂಡೆ. ಇವತ್ತು ಹೆಂಗಿದ್ರು ಪಾಪ ಆಟ ಆಡ್ತಾ ಇದ್ನಲ್ಲ ಆಂಟಿ ಜೊತೆಗೆ, ಹಾಗಾಗಿ ನಾನು ಕೆಲಸನೆಲ್ಲ ಮಾಡ್ಕೊಂಡೆ. ಈ ರೀತಿಯಾಗಿ ನಾನು ಎಲ್ಲ ರೂಮ್ನು ನೀಟಾಗಿ ಒರೆಸ್ಕೊಂಬಂದೆ. ನೀರು ಬೇರೆ ಕಮ್ಮಿ ಇತ್ತು. ನಾನು ಹೇಳಿದ್ನಲ್ವ, ನಮ್ಮದು ಮೋಟ್ರದ್ದು ಬೋರ್ಡ್ ಏನೋ ಸುಟ್ಟೋಗಿತ್ತು. ಹಾಗಾಗಿ ಇಷ್ಟು ಮನೆ ಒರೆಸೋಕ್ಕೆಲ್ಲ ಒಂದು 4-5 ಬಕೆಟ್ ನೀರಂತೂ ಹೋಯ್ತು. ನಮ್ಮ ಮನೆಯವ್ರ ಬಟ್ಟೆ ತುಂಬ ಇದ್ದು ವಾಶಿಗೆ ಹಾಕೋವು ಆಗಲಿಲ್ಲ ಇವತ್ತು. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಮೊಸರು ತಗೊಂಡಿದ್ದೆ, ಹೆಚ್ಚೇನು ಮಾಡಲಿಲ್ಲ. ಅನ್ನ ಮಾಡಿದೆ ಅಷ್ಟೇ, ಮೊಸರನ್ನ ಊಟ ಮಾಡಿದ್ರಾಯ್ತು ಉಪ್ಪಿನಕಾಯಿ ಜೊತೆ ಅಂತಂದು. ಇಷ್ಟೆಲ್ಲ ಮುಗಿಸಿ ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದೆ ನಾನು. ಇವತ್ತು ಬೇಗ ಮಲಗಲಿಲ್ಲ, ಗಾಡೀಲಿ ಬರ್ತಾ ಮಲಗಿದ್ನಲ್ವ, ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡೋವರೆಗೂ ನಾವು ಆಟ ಆಡ್ತಾನೆ ಇದ್ದ. ನಾನು ಇದೆಲ್ಲ ಕೆಲಸ ಮುಗಿಸಿದ ಮೇಲೆ ಸ್ನಾನ ಮಾಡಿಸಿ ಮಲಗಿಸಿದೆ. ಮಧ್ಯಾಹ್ನ 1-2 ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಬಾಡಿಗೆ ಮುಗಿಸಿ. ಬರ್ತಾ ಐಸ್ ತೊಗೊಂಬಂದಿದ್ರು. ಅವ್ರು ಕುಲ್ಫಿ ತಗೊಂಡಿದ್ದಾರೆ, ನನಗೆ ಆರೆಂಜ್ ಐಸ್ ತೊಗೊಂಬಂದಿದ್ದಾರೆ, ಕ್ಯಾಂಡಿ. ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಅದೇ ಹೇಳ್ತಾಯಿದ್ದೆ, ನನಗಿದು ನಿಮಗೆ ಯಾಕೆ ಅದು ತೊಗೊಂಬಂದಿದ್ದೀರಾ ಅಂತಂದು. ಇದೆಲ್ಲ ಆದಮೇಲೆ ಇವಾಗ ನಾನು ಸಂಜೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ಮಧ್ಯಾಹ್ನ ಬರೀ ಮೊಸರನ್ನ ಅಷ್ಟೇ ಊಟ ಮಾಡಿದ್ವಲ್ವ, ನಮ್ಮ ಮನೆಯವ್ರಿಗೆ ಯಾಕೋ ಹಸಿವಾಗ್ತಾ ಇತ್ತಂತೆ, ಏನಾದ್ರು ತಿಂಡಿ ಮಾಡಿಕೊಡು ಅಂದರು. ಹಾಗಾಗಿ ಅವಲಕ್ಕಿ ಮಾಡಿ ತಿನ್ನೋಣ ಅಂತ ಹೇಳಿ ಬಂದೆ. ಇವಾಗ ನಾನು ಅವಲಕ್ಕಿ ಮಾಡಲಿಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ
ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹೆಚ್ಚುತ್ತಾ ಇರೋದು ಮೆಣಸಿನ್ಕಾಯಿ, ಜೀರಿಗೆ ಮೆಣಸಿನ್ಕಾಯಿ ಅಂತಾರಲ್ವ, ಅದು ಹಸಿದು. ಒಂದು ಟೊಮೊಟೊ ಕೂಡ ಹೆಚ್ಕೊಂಡೆ. ನಾನು ಇದ್ರದ್ದೇನು ರೆಸಿಪಿ ವಿಡಿಯೋ ಎಲ್ಲ ಮಾಡಲಿಲ್ಲ, ನನಗೆ ಸುಸ್ತಾಗಿತ್ತು. ನನ್ನ ಮುಖ ನೋಡಿದರೆ ಗೊತ್ತಾಗ್ಬೋದು, ನನಗೆ ಮಾಡೋಂಗಾಗಿರಲಿಲ್ಲ. ಆದರೂ ನನಗೂ ಹಸಿವಾಗ್ತಿತ್ತೆ ಅಂತ ಹೇಳಿ ಇದು ಮಾಡಿದ್ದು. ಅವಲಕ್ಕಿ ಮಾಡಿ ತಿಂದಿದ್ದಾಯಿತು. ನಾ ಇದು ಮಾಡೋದ್ರ ನಡುವೆ ನೋಡಿ, ಅಲ್ಲಿ ನಮ್ಮ ಪಾಪನು ಬರ್ತಾ ಇದ್ದಾನೆ. ನಡುವೆ ಬಂದು ಅದು ಹಾಕ್ಲಿಕ್ಕೆಲ್ಲ ಜೀರಿಗೆ ಸಾಸಿವೆ ಭರಣಿ ಎಲ್ಲ ಎತ್ಕೊಂಡಿರ್ತೀವಲ್ವ, ಅದು ಕೊಡು ಅಂತ ಕೇಳ್ತಾ ಇರ್ತಾನೆ. ಅವ್ರ ಅಪ್ಪಾಜವನಿಗೇನೋ ತಿನ್ನಿಸ್ತಾ ಇದ್ದಾರಲ್ಲಿ. ಸಂಜೆ ತಿಂಡಿ ಅವಲಕ್ಕಿ ಮಾಡ್ಕೊಂಡು ತಿಂದ್ವಿ. ಡೈಲಿ ಏನು ಮಾಡೋದಿಲ್ಲ, ಈ ರೀತಿಯಾಗಿ ಅಪರೂಪಕ್ಕೆ ಮಾಡೋದು. ಇವತ್ತು ಮಧ್ಯಾಹ್ನದ ಊಟ ಲೈಟಾಗಿ ಆಗಿತ್ತಲ್ವ, ಬರೀ ಮೊಸರನ್ನ, ಹಾಗಾಗಿ ಹಸಿವಾಗ್ತಿದೆ ಅಂತೇಳಿ ಅವಲಕ್ಕಿ ಮಾಡಿದ್ದಾಗಿತ್ತು. ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ಸೋಮವಾರ, ಬೆಳಗ್ಗೆ ತಿಂಡಿ ಚಿತ್ರಾನ್ನ ಮಾಡಿದ್ದೆ. ತಿಂಡಿ ಎಲ್ಲ ಆಯಿತು. ಇವತ್ತು ನಮ್ಮ ಮನೆಯವ್ರು ಮನೇಲೇ ಇದ್ದಾರೆ, ಯಾವುದು ಬಾಡಿಗೆ ಬಂದಿಲ್ಲಂತೆ. ಮೋಟ್ರು ಕೂಡ ಹಾಳಾಗಿತ್ತಲ್ಲ, ಬೋರ್ಡು, ಅದನ್ನು ಸರಿ ಮಾಡಿಸ್ತಾಯಿದ್ರು. ಅದು ಸರಿಯಾಗಿದ್ದಾಯಿತು. ಪಾಪನ ನೀರು ಬಂತು, ಪಾಪನ ಸ್ನಾನ ಮಾಡಿಸಿ ಮಲಗಿಸಿದೆ. ಅದಾದಮೇಲೆ ತುಂಬ ಬಟ್ಟೆ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ವಾಷಿಗೆ ಹಾಕ್ಕೊಂಡು, ಹೆಂಗೂ ವಾಷಿಂಗ್ ಮಿಷಿನ್ ಇದೆಯಲ್ಲ, ವಾಷಿಗೆ ಹಾಕಿದೆ. ಎಣ್ಣೆ ಹಚ್ಚೋಣ ಅಂತೇಳಿ ಕೂತೆ ತಲೆಗೆ. ಏನಂದರೆ ಒಂದು ವಾರ ಊರಿಗೆ ಹೋಗಿದ್ನಲ್ವ, ನನಗೆ ಹೇರ್ ಕೇರ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಹಂಗಾಗಿ ಇವತ್ತು ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚೋಣ ತಲೆಗೆ ಅಂತ ಹೇಳಿ ಕೂತೆ. ಮೊದಲನೇದಾಗಿ ನಾನು ಫಸ್ಟು ಕೂದಲಲ್ಲಿರೋ ಗಂಟೆಲ್ಲ ಬಿಡಿಸ್ಕೊಂಡು, ಅದಾದ ನಂತರ ಈ ಥರ ಪಾರ್ಟಿಷನ್ ಮಾಡಿ ನೀಟಾಗಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನೇ ಮಸಾಜ್ ಮಾಡ್ಕೊಂಡೆ. ಈ ರೀತಿಯಾಗಿ ಮಸಾಜ್ ಮಾಡ್ಕೊಂಡ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಯಾರಾದರೂ ಮನೇಲಿ ಇನ್ನೊಬ್ಬರು ಎಕ್ಸ್ಟ್ರಾ ಇದ್ದರೆ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೋಬೋದು. ಏನು ಮಾಡೋದು, ನಾನು ಒಬ್ಬಳೇ ಇರೋದಲ್ವ, ನಾನೇ ಹಚ್ಕೊಂಡೆ. ಈ ರೀತಿಯಾಗಿ ಎಲ್ಲ ಕಡೆ ನೀಟಾಗಿ ಎಣ್ಣೆ ಹಚ್ಕೊಂಡು ಮತ್ತೊಂದು ಸರಿ ನೀಟಾಗಿ ನಾನು ಮತ್ತೆ ತಲೆ ಎಲ್ಲ ಮತ್ತೆ ಬಾಚ್ಕೊಂಡೆ. ಗಂಟೆಲ್ಲ ಬಿಡಿಸ್ಕೊಂಡು ಬಾಚ್ಕೊಂಡು ಕಟ್ಟಿದೆ. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಮಧ್ಯಾಹ್ನದ ಊಟಕ್ಕೆ ರೈಸ್ಗೆ ಇಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ನಿನ್ನೆ ರಾತ್ರಿ, ಅಂದರೆ ಭಾನುವಾರ ರಾತ್ರಿನೇ ನಾನು ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಇವಾಗ ಅನ್ನ ಮಾಡಿದರೆ ಆಯಿತು. ಆ ಕಡೆ ಬಟ್ಟೆ ಕೂಡ ವಾಶ್ ಆಗ್ತಾಯಿದ್ವು. ಬಟ್ಟೆ ತುಂಬ ಇತ್ತಲ್ಲ, 2 ಟ್ರಿಪ್ ಬಟ್ಟೆ ಆಯ್ತು ಇವತ್ತು. ಇವಾಗ ನಾನು ಅನ್ನ ಮಾಡೋಕ್ಕೆ ಕೂಡ ಇಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಊರಿಗೆ ಹೋಗೋ ದಿನ ಇದ್ದಂಥ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಹೋಗಿದ್ನಲ್ಲ, ಅದನ್ನೆಲ್ಲ ಮಡಚಿಡ್ತಾಯಿದ್ದೀನಿ. ಈ ಬೇರೆ ಬಟ್ಟೆ ಒಣ ಹಾಕ್ಬೇಕಲ್ಲ, ಜಾಗ ಬೇಕು. ಇದೆಲ್ಲ ಬಟ್ಟೆ ತೊಗೊಬಂದು ಮಡಚಿಡ್ತಾಯಿದ್ದೀನಿ. ಆ ಕಡೆ ರೈಸಿಗೆ ಕೂಡ ಇಟ್ಟಿದ್ನಲ್ವ, ಅದು ವಿಷಲ್ ಹೊಡೆಯುತ್ತಂತ ನೋಡ್ತಾ ಬಟ್ಟೆ ಮಡಚಿಡ್ತಾಯಿದ್ದೀನಿ. ಪಾಪು ಇನ್ನೂ ಮಲಗಿದ್ದಾನೆ, ಅವನು ಎದ್ದೇಳೋದ್ರೊಳಗೆ ಆಗಿ ಇದೆಲ್ಲ ಕೆಲಸ ಮಾಡ್ಕೋಬೇಕು. ಪಾಪುದೇ ಬಟ್ಟೆ ತುಂಬ ಇರುತ್ತೆ ಯಾವಾಗಲೂ. ಅದನ್ನೆಲ್ಲ ನೀಟಾಗಿ ಮಡಚಿ
ಈ ವಾರ್ಡ್ರೋಬ್ ಕಾಣ್ತಾ ಇದೆಯಲ್ಲ ಬ್ಲೂ ಕಲರ್ದು, ಅದರಲ್ಲಿ ಪಾಪುನ ಬಟ್ಟೆ ಇಟ್ಟಿರ್ತೀನಿ ನಾನು ಯಾವಾಗ, ಅದರಲ್ಲೇ ಇಟ್ಟಿರ್ತೀನಿ ಪಾಪುನ ಬಟ್ಟೆನ. ಅದಾದ ನಂತರ ಬಟ್ಟೆ ಎಲ್ಲ ವಾಶ್ ಆಗಿದ್ದಾಯಿತು. ಇಲ್ಲಿ ಒಣಗಾಕಕ್ಕೆ ಬಂದಿದ್ದೀನಿ. ಎಷ್ಟೊಂದು ಬಟ್ಟೆ ಇದೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, 8 ದಿನ ಊರಿಗೆ ಹೋಗಿ ಮಜಾ ಮಾಡಿಬಂದು ಇಲ್ಲೆಷ್ಟು ಕೆಲಸ ಆಯಿತು ಅಂತ. ಸಾಕಾಗೋಯ್ತು. ನಾನು ನಿನ್ನೆಯಿಂದ ಮನೆ ಗುಡಿಸಿ ಒರೆಸಿ ನೋಡಿ ಎಷ್ಟೊಂದು ಬಟ್ಟೆ ಆಗಿದೆ. ಇದೆಲ್ಲ ಕೆಲಸ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೋಡಿದರೆ ಗೊತ್ತಾಗ್ತಾ ಇರ್ಬೋದು, ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಒಂದೇ ಸಮನೆ ಕೆಲಸ ಮಾಡಿ ಬಂದಾಗಿಂದ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಹಾಗೆ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಹೇಗೆ ಬರ್ತಾಯಿದೆ ವಿಡಿಯೋ ಅಂತ ಹೇಳಿ. ಇಷ್ಟೇ ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೋಗಿ ಬರ್ತೀನಿ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್.